ನೋಡಿ ಫ್ರೆಂಡ್ಸ್, ಮೊದಲಿಗೆ ಎಣ್ಣೆ ಬದನೆಕಾಯಿ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸಿದ್ದೀನಿ. ಈರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ. ಇದು ಒಗ್ಗರಣೆಗೆ ಈರುಳ್ಳಿ, ಸ್ವಲ್ಪ ಕರಿಬೇವು, ಮಸಾಲೆ ಐಟಮ್ಮು, ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ. ಬದನೆಕಾಯಿ ನೋಡಿ ನೀಟಾಗಿ ತೊಳ್ಕೊಂಡು ಈ ಥರ ನೀಟಾಗಿ ನಾಲ್ಕು ಭಾಗ ಕಟ್ ಮಾಡ್ಕೊಳ್ಳಿ. ನೀಟಾಗಿ ನೋಡ್ಕೊಳ್ಳಿ ಬದನೆಕಾಯಿ ಫ್ರೆಂಡ್ಸ್, ಹುಳ ಇರುತ್ತೆ. ಮತ್ತು ರುಬ್ಬೋದಕ್ಕೆ ಏನೇನು ಬೇಕು ಅಂತ ಒಂದು ಬೌಲ್ ತೊಗೊಳ್ಳಿ, ಕಾಯಿ ಹಾಕ್ಕೊಳ್ಳಿ, ಮತ್ತು ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ. ನಾನು ಬದನೆಕಾಯಿ ಸುಮಾರು ಒಂದು 800 ಗ್ರಾಮ್ ಅಷ್ಟಿದೆ, ಅಷ್ಟಕ್ಕೆ ಇಷ್ಟು ಮಸಾಲೆ ಬೇಕಾಗುತ್ತೆ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪದು ಒಂದು ಈರುಳ್ಳಿ. ಇಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಮಸಾಲೆ ಐಟಮ್ ಏನೇನು ತೋರಿಸಿದ್ನೋ ಅಷ್ಟೂ ಹಾಕ್ಕೊಳ್ಳಿ. ಖಾರದ ಪುಡಿ, ಗರಂ ಮಸಾಲೆ ಸ್ವಲ್ಪ, ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ, ಮತ್ತು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಮತ್ತು ಒಂದು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ. ಅದ್ರಲ್ಲಿ ತೋರಿಸಿಲ್ಲ ನಾನು, ಇದ್ರಲ್ಲಿ ತೋರಿಸ್ತಿದ್ದೀನಿ. ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ, ನೈಸಾಗಿ ಮಾಡ್ಕೊಳ್ಳಿ ಈ ರೀತಿ. ಮತ್ತು ಇದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳಿ. ಮತ್ತು ರುಬ್ಬಿರೋ ಮಸಾಲೆ ನೋಡಿ ಈ ಮಟ್ಟಕ್ಕೆ ನಾನು ರುಬ್ಕೊಂಡಿದ್ದೀನಿ. ಬದನೆಕಾಯಿ ತೊಗೊಂಡು ನೀಟಾಗಿ ಒಳಗಡೆ ಪ್ರತಿಯೊಂದು ಬದನೆಕಾಯಿಗೂ ನೀಟಾಗಿ 4 ಮೂಲೆಗೂ ಒಳಗಡೆ ಹೋಗೋ ಥರ ಫಿಲ್ ಮಾಡ್ಕೊಳ್ಳಿ. ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ. ನೀರಿಂದ ತೆಗೆದ್ಬಿಟ್ಟಿದ್ದೀನಿ ಬದನೆಕಾಯಿನ. ಎಲ್ಲ ಬದನೆಕಾಯಿಗೂ ನೀಟಾಗಿ ಈ ಥರ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡಾದ್ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ. ನಾನು ಬಾಣಲಿ ಇಟ್ಕೊಂಡಿದ್ದೀನಿ, ನಿಮ್ಗೆ ಬೇಕಾದರೆ ಅಗಲವಾದ ಒಂದು ಪಾತ್ರೆ ತೊಗೊಳ್ಳಿ. ಬಾಣಲಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಬದನೆಕಾಯಿ ಅಲ್ವಾ ಇದು, ಅದರಿಂದ ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು. ಅದಾದಮೇಲೆ ಬದನೆಕಾಯಿನ ಹಾಕ್ಕೊಳ್ಳಿ. ಸ್ಟಫ್ ಮಾಡಿರೋ ಬದನೆಕಾಯಿನ ಮಸಾಲೆ ಜೊತೆಗೆ ಸ್ಟಫ್ ಮಾಡಿದ್ದೀವಲ್ಲ ಆ ಬದನೆಕಾಯಿನ ನೀಟಾಗಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೈ ಮಾಡಿ, ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಈ ರೀತಿ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಎಣ್ಣೆ ಬಿಡಬೇಕು ಫ್ರೆಂಡ್ಸ್, ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಮುಚ್ಚೋಣ. ನೋಡಿ ಈ ಥರ ಎಣ್ಣೆ ಬಿಟ್ಟಿದೆ. ಎಣ್ಣೆ ಯಾವ ಥರ ಕುದೀತಾ ಇದೆ, ಮೇಲ್ಗಡೆ ಬಂದಿದೆ ಅಂತ. ಆದರೂ ಮತ್ತೆ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ಹಾಗೇ ಇಡಬೇಕಾಗುತ್ತೆ. ಯಾಕೆ ಅಂದರೆ ಅದು ಸ್ವಲ್ಪ ಬದನೆಕಾಯಿ ಎಲ್ಲ ದಪ್ಪ ದಪ್ಪ ಇದೆಯಲ್ಲ, ಒಳಗಡೆ ಎಲ್ಲ ಫುಲ್ಲು ಬೇಯಬೇಕಲ್ಲ, ಅದಕ್ಕೆ. ಮತ್ತು ಬೆಂದಾದಮೇಲೆ ಮಿಕ್ಸಿ ಬೌಲಲ್ಲಿರೋದು ಉಳಿದಿರೋ ಮಸಾಲೆಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಮತ್ತೆ ಬೇಕಾದರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ ನೋಡಿಕೊಂಡು. ಇಷ್ಟೇ ಫ್ರೆಂಡ್ಸ್, ಎಣ್ಣೆ ಬದನೆಕಾಯಿ ಮಾಡೋದು. ಇದರ ಏನು ದೊಡ್ಡ ಕೆಲಸ ಅಲ್ಲ, ಮುಗೀತು.